ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ಇವತ್ತಿನಿಂದ ಯೂಟ್ಯೂಬ್ನಲ್ಲಿ ನನ್ನದೇ ಆದಂಥ ಒಂದು ಹೊಸ ಚಾನಲನ್ನು ಆರಂಭ ಮಾಡಿದ್ದೀನಿ, ದೃಷ್ಟಿ ಅಂತ ಸೃಷ್ಟಿ ಅಂತೇಳಿ. ಅದಕ್ಕೆ ಕಾರಣ ಈ ಒಂದು ಟ್ಯಾರೋ ಕಾರ್ಡ್ ಮುಖಾಂತರ ಜನರಿಗೆ ಸಲಹೆ ನೀಡುವಂಥದ್ದು ಅದಾಗಿರ್ಬೋದು. ಸಾಕಷ್ಟು ಕೆಲವೊಂದಿಷ್ಟು ಗೊಂದಲಗಳಿಗೆ, ಕೆಲವು ಜನರಿಗೆ ಇರುವಂಥ ಗೊಂದಲಗಳನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡೋಕ್ಕಾಗಿ ಇದೊಂದು ಚಾನಲನ್ನು ನಾನು ಆರಂಭ ಮಾಡಿದ್ದೀನಿ. ಎಲ್ಲರೂ ಈ ನನ್ನ ಒಂದು ಕೆಲಸಕ್ಕೆ ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗಾದರೆ ಬನ್ನಿ, ಇವತ್ತಿನ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಬ್ರಹ್ಮಾಂಡ, ಯೂನಿವರ್ಸ್, ಡಿವೈನ್, ಭಗವಂತ ಏನು ಹೇಳಲು ಇಚ್ಛಿಸುತ್ತಾರೆ ಎನ್ನುವುದನ್ನು ಸ್ವಲ್ಪ ನೋಡೋಣ. ಇಲ್ಲಿ 4 ಕಾರ್ಡ್ಗಳು ಬಂದಿವೆ. ಒಂದು ಪೇಜ್ ಆಫ್ ಪೆಂಟಿಕಲ್ ರಿವರ್ಸ್, 5 ಆಫ್ ಹ್ಯಾಂಡ್ಸ್, ಜಡ್ಜ್ಮೆಂಟ್, ಕ್ವೀನ್ ಆಫ್ ಸ್ವರ್ಡ್ಸ್. ಇಲ್ಲಿ ನೀವು ಸಾಕಷ್ಟು ಪರಿಶ್ರಮ ಪಟ್ಟು ಯಾವುದೋ ಒಂದು ಕೆಲಸ ಮಾಡಬೇಕಂತಂದ್ರೆ ನಿಮಗೆ ಬೇಡದೇ ಇರೋರು ಮಾಡಿರ್ತಕ್ಕಂಥ ಕೆಲವು ಅಡಚಣೆಗಳಿಂದಾಗಿ ತುಂಬ ಸಫರ್ ಆಗಿದ್ದಾರೆ, ಅಂದರೆ ತುಂಬ ತೊಂದರೆ ಅನುಭವಿಸಿದ ಜೀವನದಲ್ಲಿ. ನಿಮ್ಮ ಜೀವನವನ್ನು ಅಷ್ಟೊಂದು ಸರಳವಾಗಿ ಬಂದಿದ್ದಲ್ಲ ಅಂತ ಈ ಒಂದು ಮುಖಾಂತರ ತಿಳಿತೇವೆ. ಇದು 5 ಆಫ್ ಹ್ಯಾಂಡ್ಸ್ ಏನು ಹೇಳ್ತಾ ಅಂದರೆ, ಅದು ತುಂಬ ಪರಿಶ್ರಮದಿಂದ ಜೀವನವನ್ನು ಕಟ್ಟಿಕೊಂಡಿದ್ದೀರಿ. ಈಗ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ. ಅದು ನಿಮ್ಮ ನೇರ ನುಡಿ, ನೇರ ವ್ಯಕ್ತಿತ್ವ ಆಗಿರೋದನ್ನು ಇದ್ದಂಗೆನೇ ಮಾತಾಡೋದು. ಹಿಂದೆ ಮುಂದೆ ಮಾತಾಡುವಂಥದ್ದು ವಿಷಯ ನಿಮ್ಮಲ್ಲಿಲ್ಲ. ಹಿಂದೆ ಮುಂದೆ ಮಾತಾಡುವಂಥ ವಿಷಯ ನಿಮ್ಮಲ್ಲಿಲ್ಲ. ಅದು ಕೆಲವರಿಗೆ ಒಳ್ಳೆಯದು ಅನ್ನಿಸ್ಬೋದು, ಕೆಲವ್ರಿಗೆ ಕೆಟ್ಟದ್ದು ಅನ್ನಿಸ್ಬೋದು. ಆದರೆ ನಿಮ್ಮ ವೃತ್ತಿ ಜೀವನಕ್ಕೆ ಅದು ಒಳ್ಳೆಯದೇ. ಹಾಗಿರೋದು ತುಂಬ ಒಳ್ಳೆಯದು. ಆಮೇಲೆ ಇದು ಕ್ವೀನ್ ಆಫ್ ಸ್ವರ್ಡ್ಸ್ ಆಯ್ತು. ಈ ಜಡ್ಜ್ಮೆಂಟ್ ಏನಪ್ಪ ಅಂತಂದ್ರೆ, ಎಲ್ಲವನ್ನೂ ಸರಿಸಿಟ್ಟು ನೀವು ಒಂದು ಸಂಭ್ರಮಾಚರಣೆಯನ್ನು, ಒಂದು ಒಳ್ಳೆಯ ತೀರ್ಪನ್ನು ದೇವರು ನಿಮ್ಮ ಜೀವನದಲ್ಲಿ ತಂದಿದ್ದಾನೆ. ಇದು ಇಷ್ಟೆಲ್ಲ ನಿಮ್ಮ ವಿನಾಕಾರಣ ನಿಮಗೆ ತೊಂದರೆ ಕೊಟ್ಟಂಥದ್ದು ಏನು ಎಲ್ಲ ಜನರಿದ್ರಲ್ಲ, ಅದು ಪೇಜ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ಅಂದರೆ ರಿವರ್ಸ್ ಅಂದರೆ ಈ ರೀತಿ ಇರುತ್ತದೆ. ರಿವರ್ಸ್ ಅಂದರೆ ಅವರು ಏನು ಮಾಡಿದ್ದರು ನಿಮಗೆ ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ಲ, ಹಾಗೆ ಅವರೇನು ಮಾಡಿದಾರಲ್ಲ ಅವರಿಗೆ ಇದು ಮರುಕಳಿಸಿ ಹೋಗಿದೆ. ಅವರಿಗೆ ಅದು ಮರುಕಳಿಸಿ ಹೋಗಿದೆ. ಅದಕ್ಕೆ ನಿಮ್ಮದು ಯಾವುದೇ ರೀತಿ ಏನು ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ಕಾಡಿನ ಸಂದೇಶ ಏನಿದೆ ಅನ್ನೋ ಸ್ವಲ್ಪ ನೋಡ್ಕೊಳ್ಳೋಣ. ಅವರ ಗೈಡೆನ್ಸ್ ಏನಿದೆ ಅನ್ನೋದನ್ನು ಸ್ವಲ್ಪ ನೋಡೋಣ.
ಹ್ಞೂ ತಾಯಿ ತ್ರಿಪುರ ಸುಂದರಿ, ಲಲಿತಾ ತ್ರಿಪುರ ಸುಂದರಿ ಕಾಳಿ ಮಾತೆ ನಿಮ್ಮ ರಕ್ಷಣೆಗೆ ಸದಾ ನಿಂತಿದ್ದಾಳೆ. ಭಯಪಡುವಂಥ ಅಗತ್ಯ ಏನಿಲ್ಲ. ನಿಮ್ಮ ಕೆಲಸದಲ್ಲಿ ನೀವು ಮುಂದುವರಿಬೋದು. ಆದರೆ ನಮಗೆ ಯಾರೋ ತೊಂದರೆ ಮಾಡಿದ್ದಾರೆ ಅಂತಂದರೆ ಅವರಿಗೆ ನಾವು ತೊಂದರೆ ಮಾಡಬೇಕು ಅನ್ನೋಂಥ ಮನೋಭಾವದಿಂದ ಹೊರಗೆ ಬರಬೇಕು ಅಷ್ಟೇ. ಆದರೆ ನಮಗೆ ಯಾರೋ ಒಂದು ತೊಂದರೆ ಮಾಡಿದರೆ ಅವರಿಗೆ ನಾವು ತೊಂದರೆ ಮಾಡಬೇಕು ಅನ್ನೋಂಥ ಭಾವದಿಂದ ಹೊರಗೆ ಬರಬೇಕು. ಆವಾಗ ಭಗವಂತ ಅದನ್ನು ಅವ್ರಿಗೇನು ಮಾಡ್ಬೇಕು ಅದನ್ನು ಮಾಡ್ತಾನೆ. ನೀವು ಮಾಡಿದ್ದಕ್ಕೆ ಅವ್ರು ಮಾಡಿದ್ದಕ್ಕೆ ನೀವು ಅವ್ರಿಗೆ ಏನಾದ್ರು ಪ್ರತಿಯಾಗಿ ಮಾಡೋಕ್ಕೆ ಹೋದ್ರೆ ಭಗವಂತದ್ರಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಆದರೆ ಅವ್ರೇನು ಮಾಡಿರ್ತಾರೆ ಅದು ಪಟ್ಟು ನೀವು ಮಾತ್ರ ಅದನ್ನು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಈಗ ಇಲ್ಲಿ ಲಲಿತ ತ್ರಿಪುರ ಸುಂದರಿ ಕಾಡು ಬಂದಿರೋದ್ರಿಂದ ಕಾಲಿಕ ತಾಂತ್ರಿಕ ಖಡ್ಗ ಇವೆಲ್ಲ ಏನು ಹೇಳುತ್ತೆ ಅಂದರೆ ನಿಮ್ಮನ್ನು ಯಾವುದೇ ರೀತಿಯಿಂದ ಭಗವಂತ ಸಹಿತ ಕೈ ಬಿಡುವಂಥದ್ದಿಲ್ಲ. ಅದಕ್ಕೆ ಅವರು ಮಾಡಿದ ಕರ್ಮ ಅವರು ಅನುಭವಿಸ್ತಾರೆ. ನಿಮ್ಗೆ ಯಾರು ತೊಂದರೆ ಕೊಟ್ಟಿದಾರೋ ಅವ್ರ ಕರ್ಮವನ್ನು ಅನುಭವಿಸ್ತಾರೆ. ಅದನ್ನು ಬಿಟ್ಟು ಚೆನ್ನಾಗಿರಿ. ಇವತ್ತಿನ ರೀಡಿಂಗ್ ತುಂಬ ಉತ್ತಮವಾದ ರೀಡಿಂಗ್ ಬಂದಿದೆ, ಒಳ್ಳೆಯ ರೀಡಿಂಗ್. ಇವತ್ತಿದು ಒಳ್ಳೆಯ ರೀಡಿಂಗ್ ನಂದು ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸರ್ವರಿಗೂ ಸುಖವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಗುರುಭ್ಯೋ ನಮಃ.